तो नाज़रीन, जैसे कि मेरे पीछे आप देख सकते हैं कि मुख्तलिफ़ स्टेशंस के पुलिस यहाँ पर जमा हुए हैं। शिवाजी नगर चौक से भारती नगर पुलिस स्टेशन को यहाँ से मार्च निकलने वाला है, जिसका अहम मकसद ये है कि आने वाले लोकसभा इलेक्शन के चलते शहर में अमन व अमान और मुख्तलिफ़ असम्बली और कॉन्स्टिट्यूंसीज़ में लोग पूरे अमन को महसूस करते हुए इलेक्शन देने के लिए बाहर आएँ। जैसे कि भारती नगर पुलिस स्टेशन के एसीपी उन्होंने कहा है कि इसका मकसद क्या है, और उसको जानने के लिए हम उनसे जानते हैं कि इसके ताल्लुक़ से जो भी मनसूबाबंदी की जा रही है उसके अहम नुकात क्या हैं। ಎಲೆಕ್ಷನ್ ಹತ್ರ ಬರ್ತಿರೋ ಕಾರಣ ಈ ದಿನ ಒಂದು ರೂಟ್ ಮಾರ್ಚ್ ಅರೇಂಜ್ ಮಾಡ್ಕೊಂಡಿದ್ದೀವಿ. ಫ್ರೀ ಆ್ಯಂಡ್ ಫೇರ್ ಕಂಡಕ್ಟ್ ಆಫ್ ಎಲೆಕ್ಷನ್ಗೋಸ್ಕರ ಮತ್ತು ಏರಿಯಾ ಡಾಮಿನೆನ್ಸ್ ಪಬ್ಲಿಕ್ಕಲ್ಲಿ ಗೊತ್ತಾಗಬೇಕು. ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ಪೊಲೀಸ್ ಆಡಳಿತ ನಮ್ಮ ಜೊತೆ ಇದೆ ಅಂಥೇಳಿ ಎಲ್ಲರೂ ಧೈರ್ಯವಾಗಿ ಬಂದು ಓಟ್ ಹಾಕಬೇಕು. ಮತ್ತು ಯಾವುದೇ ಥರ ಒತ್ತಡಗಳಿಗಾಗಲಿ ಅಥವಾ ಆಮಿಷಗಳಿಗಾಗಲಿ ಒಳಗಾಗಿ ವೋಟ್ ಮಾಡೋದ್ರಿಂದ ಹಿಂದೆ ಸರಿಬಾರದು. ಪೊಲೀಸ್ ಮತ್ತು ಆಡಳಿತ ನಿಮ್ಮೊಂದಿಗಿದೆ ಅಂತ ಎಲ್ರಿಗೂ ಧೈರ್ಯ ತುಂಬೋದಕ್ಕೋಸ್ಕರ ಏರಿಯಾ ಡಾಮಿನೇಷನ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಕಾನ್ಫಿಡೆನ್ಸ್ ಇನ್ ಪಬ್ಲಿಕ್ ಟು ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇದನ್ನು ಇವತ್ತು ರೂಟ್ ಮಾರ್ಚ್ ಆರ್ಗನೈಸ್ ಮಾಡಿದ್ದೀವಿ. ಇದು ಶಿವಾಜಿನಗರ ರಜಲ್ ಮಾರ್ಕೆಟಿಂದ ಶುರುವಾಗಿ ಶಿವಾಜಿನಗರ ಎಲ್ಲ ಗಲ್ಲಿಗಳಲ್ಲಿ ಹೋಗಿ ನಂತರ ಭಾರತಿ ನಗರದಲ್ಲಿ ಇರುವಂಥ ಎಲ್ಲ ರಸ್ತೆಗಳಲ್ಲಿ ಸಂಚರಿಸಿ ಸೆಂಟ್ ಜಾನ್ಸ್ ರೋಡ್, ಸೆಂಟ್ ಜಾನ್ಸ್ ಸ್ಕೂಲ್ ಹತ್ರ ಇದು ಎಂಡ್ ಆಗುತ್ತೆ. ಈ ರೂಟ್ ಮಾರ್ಚ್ಗೆ CISFಯಿಂದ 2 ಪ್ಲಟೂನು ಮತ್ತು KSRP 2 ಪ್ಲಟೂನು ಹಾಗೂ ನಮ್ಮ ಸಬ್ ಡಿವಿಷನ್ 4 ಪೊಲೀಸ್ ಠಾಣೆಗಳಿಂದ ಹೊಯ್ಸಳ, ಚೀತಾ ಮತ್ತು ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ. ಈ ದಿನ ಈಗ ಇನ್ನೇನು ಸದ್ಯದಲ್ಲೇ ಹೊರಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರಿಗೂ ಈ ಮೆಸೇಜ್ನ ತಲುಪಿಸಿ. ಫ್ರೀ ಆ್ಯಂಡ್ ಫೇರ್ ಕಂಡಕ್ಟ್ ಆಫ್ ಎಲೆಕ್ಷನ್ಗೋಸ್ಕರ ಜನರಿಗೆ ಧೈರ್ಯ ಬರಲಿ, ಎಲ್ಲರೂ ಹೊರಗಡೆ ಬಂದು ವೋಟ್ ಹಾಕಲಿ. ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿ.